ಮಿತ್ರರೇ ನಮಸ್ಕಾರ. ಮಿತ್ರರೇ, ಏನು ಹೇಳಬೇಕು ಅಂತ ಅರ್ಥ ಆಗ್ತಾ ಇಲ್ಲ. ಪ್ರತಿದಿನ ಬೆಳಗ್ಗೆ ಎದ್ದರೆ ಯುದ್ಧದ ಬಗ್ಗೆ ಮಾತನಾಡ್ತಾ ಇದ್ದೆ. ಸಾಕಷ್ಟು ಬೇಸರ ಆಗ್ತಾ ಇತ್ತು ಆ ಸುದ್ದಿ ಹೇಳೋದಕ್ಕೆ. ಆದರೆ ಫಸ್ಟ್ ಟೈಮ್ ಬಹಳ ಖುಷಿಯಿಂದ ಈ ವಿಡಿಯೋ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದರೆ ನಿನ್ನೆ ನಡೆದಂಥ ಮ್ಯಾಚ್ ಇದೆಯಲ್ಲ, ಇದು ಮ್ಯಾಚೇ ಅಲ್ಲ. ನಾನು ನನ್ನ ಜೀವನದಲ್ಲೇ ಇಂತಹದೊಂದು ಮ್ಯಾಚನ್ನು ನೋಡೇ ಇರಲಿಲ್ಲ. ಎಷ್ಟೋ ಎಕ್ಸೈಟಿಂಗ್ ಮ್ಯಾಚ್ಗಳಿರ್ತವೆ, ಆದರೆ ನಿನ್ನೆ ಇಡೀ ಮ್ಯಾಚ್ ಉದ್ದಕ್ಕೂ ಕೂಡ ಟೀಮ್ ಇಂಡಿಯಾ ಡಾಮಿನೇಟ್ ಮಾಡಿದೆ. ಈ ಹಿಂದೆ ಮಿತ್ರರೇ ವಿಶ್ವಕಪ್ನ ಜರ್ನಿಯನ್ನು ನೋಡಿದ್ರೆ ನಾನು ಅನೇಕ ಮ್ಯಾಚ್ಗಳಲ್ಲಿ ಕ್ರಿಟಿಸೈಸ್ ಮಾಡಿದ್ದೀನಿ. ಇವರು ಗೆದ್ದಾಗಲೂ ಕೂಡ ಇನ್ನೇನೋ ಬೇಕಾಗಿತ್ತು, ಸ್ವಲ್ಪ ಲೋಪದೋಷಗಳಿದ್ದಾವೆ ಅನ್ನೋದನ್ನು ಹೇಳಿದ್ದೆ. ಆದರೆ ನಿನ್ನೆ ಮ್ಯಾಚ್ನಲ್ಲಿ ಮಾತ್ರ ಟೀಮ್ ಇಂಡಿಯಾ ಒಂದೇ ಒಂದು ತಪ್ಪನ್ನು ಕೂಡ ಮಾಡಿಲ್ಲ. ನೀವೆಲ್ಲ ಹುಡುಕಿದ್ರೆ ಸಣ್ಣ ಪುಟ್ಟದೊಂದೆರಡು ಸಿಗುತ್ತೆ, ಹೇಳಬೇಕಲ್ಲ ಅಂತ ಹೇಳಬೇಕಷ್ಟೇ. ಅಂತಹ ಅದ್ಭುತವಾಗಿ ಭಾರತ ನಿನ್ನೆ ಕ್ರಿಕೆಟ್ ಅನ್ನು ಆಡಿದೆ. ಹಾಗಾದ್ರೆ ನ್ಯೂಜಿಲೆಂಡ್ ಅಷ್ಟೊಂದು ಹೀನಾಯವಾಗಿ ಸೋಲೋದಕ್ಕೆ ಏನ್ ಕಾರಣ? ಅವ್ರು ಎಡವಿದ್ದೆಲ್ಲಿ? ಭಾರತ ಎಲ್ಲಿ ಇಡೀ ಮ್ಯಾಚ್ ಅನ್ನ ಟೇಕ್ ಓವರ್ ಮಾಡ್ತು? ಇಡೀ ಮ್ಯಾಚ್ ಅನ್ನ ಚಿಕ್ಕದಾಗಿ ನಿಮ್ಮ ಕಣ್ಣ ಮುಂದೆ ತರುವಂತಹ ಪ್ರಯತ್ನ ಮಾಡ್ತೀನಿ. ನೀವೆಲ್ಲ ಮ್ಯಾಚ್ ನೋಡಿರ್ತೀರಿ, ಸಹಜವಾಗಿ ನನಗೂ ಕೂಡ ಗೊತ್ತು. ಯಾಕೆಂದ್ರೆ ಜಿಯೋ ಹಾಟ್‌ಸ್ಟಾರ್ ನಲ್ಲಿ ಅಂತಿಮವಾಗಿ 75 ಕೋಟಿ ಜನ ನೋಡ್ತಾ ಇದ್ರು. ಭಾರತ ಕ್ರಿಕೆಟ್ ಅನ್ನ ಎಷ್ಟು ಬೆಂಬಲಿಸುತ್ತೆ ಅನ್ನೋದಕ್ಕೆ ಇದಕ್ಕಿಂತ ಉದಾಹರಣೆ ಇನ್ನೊಂದು ಬೇಕಾಗೇ ಇಲ್ಲ. ಅಹಮದಾಬಾದ್ ಸ್ಟೇಡಿಯಂ ಅಂತಿದ್ದ ಹಾಗೆ ಭಾರತಕ್ಕೆ ಸ್ವಲ್ಪ ಗೊಂದಲಗಳಿದ್ವು. ಈ ಹಿಂದೆ T20 ಫಾರ್ಮ್ಯಾಟ್ನಲ್ಲಿ ಒಟ್ಟು 10 ಮ್ಯಾಚ್ಗಳನ್ನು ಆ ಪಿಚ್ನಲ್ಲಿ ಭಾರತ ಆಡಿತ್ತು. ಇದೇ ಪಿಚ್ನಲ್ಲಿ 7 ಪಂದ್ಯವನ್ನು ಕೂಡ ಗೆದ್ದಿತ್ತು. ಭಾರತ ಸೋತಿದ್ದು 3 ಪಂದ್ಯಗಳನ್ನು ಮಾತ್ರ. ಈ ಬಾರಿಯ T20 ವಿಶ್ವಕಪ್ನಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಆಡದಂತಹ ಪಂದ್ಯದಲ್ಲಿ ಇದೇ ಪಿಚ್ನಲ್ಲಿ ಭಾರತ ಹೀನಾಯವಾಗಿ ಸೋತ್ ಹೋಗಿತ್ತು. ಆ ಒಂದು ಕಹಿ ನೆನಪು ಇಟ್ಕೊಂಡು ಫೀಲ್ಡ್ಗಿಳಿತಾ ಇದ್ದಂತಹ ಟೀಮ್ ಇಂಡಿಯಾ ಮೇಲೆ ಸಾಕಷ್ಟು ಒತ್ತಡ ಕೂಡ ಇತ್ತು. ಸೂಪರ್ 8 ಹಂತದಲ್ಲಿ ಸೌತ್ ಆಫ್ರಿಕಾ ವಿರುದ್ಧ ಭಾರತ ಸೋತಿದ್ದಿದೆಯಲ್ಲ, ಅದೊಂದು ರೀತಿಯಲ್ಲಿ ಒಳ್ಳೆಯದೇ ಆಯಿತು. ಭಾರತದ ಪ್ಲೇಯರ್ಸ್ಗಳು ಓವರ್ ಕಾನ್ಫಿಡೆಂಟ್ ಆಗಿ ಫೀಲ್ಡ್ಗಿಳಿಯುವಂತಹದ್ದನ್ನು ತಪ್ಪಿಸಿತ್ತು. ಟೀಮ್ ಮ್ಯಾನೇಜ್ಮೆಂಟ್ ಕೂಡ ಭಾರತ ತಂಡದಲ್ಲಿರುವಂತಹ ನ್ಯೂನತೆಗಳನ್ನ ತಿದ್ದುವಂತಹ ಪ್ರಯತ್ನವನ್ನು ಮಾಡಿತು. ಸಾಕಷ್ಟು ಬದಲಾವಣೆಗಳನ್ನು ಕೂಡ ತಂದಿತ್ತು. ಆ ಎಲ್ಲಾ ಬದಲಾವಣೆಗಳು ಕೂಡ ಭಾರತಕ್ಕೆ ಪೂರಕವಾಗಿ ಪರಿಣಮಿಸಿದೆ. ಸೌತ್ ಆಫ್ರಿಕಾ ವಿರುದ್ಧ ಸೋಲಿನ ಬಳಿಕ ಭಾರತ ಆಡದಂತಹ 4 ಪಂದ್ಯಗಳನ್ನು ಬಹಳ ಅದ್ಭುತವಾಗಿ ಆಡಿದೆ. ಅದು ಜಿಂಬಾಬ್ವೆ ವಿರುದ್ಧ ಇರಬಹುದು, ವೆಸ್ಟ್ ಇಂಡೀಸ್ ವಿರುದ್ಧ ಇರಬಹುದು, ಇಂಗ್ಲೆಂಡ್ ವಿರುದ್ಧದ ಸೆಮಿಫೈನಲ್ ಪಂದ್ಯ ಇರಬಹುದು, ಹಾಗೆ ನ್ಯೂಜಿಲೆಂಡ್ ವಿರುದ್ಧದ ಫೈನಲ್ ಪಂದ್ಯ ಇರಬಹುದು. ಫೈನಲ್ ಪಂದ್ಯಕ್ಕಾಗಿ ನರೇಂದ್ರ ಮೋದಿ ಸ್ಟೇಡಿಯಂನಲ್ಲಿ ಒಂದಷ್ಟು ಬದಲಾವಣೆಗಳನ್ನು ತರಲಾಗಿತ್ತು. ಮುಖ್ಯವಾಗಿ ರೆಡ್ ಮತ್ತು ಬ್ಲಾಕ್ ಸಾಯಿಲ್ ಮಿಕ್ಸ್ ಇರುವಂತಹ ಪಿಚ್ ಅನ್ನು ರೆಡಿ ಮಾಡಲಾಗಿತ್ತು. ಇದು ಸಾಕಷ್ಟು ವರ್ಕೌಟ್ ಆಗಿದೆ. ಬೌಲಿಂಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ, ಬ್ಯಾಟಿಂಗೂ ಕೂಡ ಅನುಕೂಲ ಮಾಡಿಕೊಟ್ಟಿದೆ. ಇಲ್ಲಿ ನ್ಯೂಜಿಲೆಂಡ್ ಒತ್ತಡವನ್ನು ಎದುರಿಸೋದಕ್ಕಾಗದೆ ಸೋತಿದೆ ವಿನಃ ಪಿಚ್ನ ಕಾರಣದಿಂದಾಗಿ ನ್ಯೂಜಿಲೆಂಡ್ ಸೋತಿಲ್ಲ. ಹಾಗೆ ನ್ಯೂಜಿಲೆಂಡ್ ಕೂಡ ಕೈಗೆ ಬಂದ ತುತ್ತನ್ನ ಚೆಲ್ಬಿಟ್ಟಿದೆ. ಫೈನಲ್ ಪಂದ್ಯದಲ್ಲಿ ಭಾರತವೇ ಗೆಲ್ಲುವ ಫೇವರೇಟ್ ಅಂತ ಬಹುತೇಕರು ಹೇಳ್ತಾ ಇದ್ರು. ಆದ್ರೆ ನಂಬರ್ಸ್ ಇದೆಯಲ್ಲ, ಅದು ನ್ಯೂಜಿಲೆಂಡ್ ಪರವಾಗಿತ್ತು. ಭಾರತ ಈ ಹಿಂದೆ T20 ವಿಶ್ವಕಪ್ನಲ್ಲಿ 3 ಬಾರಿ ನ್ಯೂಜಿಲೆಂಡ್ ಅನ್ನ ಎದುರಿಸಿತ್ತು. 3 ಬಾರಿಯೂ ಕೂಡ ಭಾರತವೇ ಸೋತಿದೆ. ಭಾರತ ಗೆದ್ದಿರಲಿಲ್ಲ. ಇದೇ ಫಸ್ಟ್ ಟೈಮ್ ಗೆದ್ದಿರುವಂತಹದ್ದು. ಈ ಮ್ಯಾಚ್ನಲ್ಲಿ ನ್ಯೂಜಿಲೆಂಡ್ ಎಲ್ಲಿ ಎಡವಿತು ಕೇಳಿದ್ರೆ ಅವರು ಟಾಸ್ನಲ್ಲೇ ಎಡವಿ ಬಿಟ್ರು. ಯಾಕೆ ಗೊತ್ತಾ? ಟಾಸ್ ಗೆದ್ದಂತಹ ನ್ಯೂಜಿಲೆಂಡ್ ಕ್ಯಾಪ್ಟನ್ ಫೀಲ್ಡಿಂಗ್ ಆಯ್ಕೆ ಮಾಡ್ಕೊಳ್ತಾರೆ. ಅವರ ಯೋಚನೆ ಸರಿ ಇತ್ತು, ಆದರೆ ಫೈನಲ್ ಮ್ಯಾಚ್ಗಲ್ಲ. ಅವ್ರು ಯಾಕೆ ಹಾಗೆ ಯೋಚನೆ ಮಾಡಿದ್ರು ಕೇಳಿದ್ರೆ, ಈ ಹಿಂದೆ ಎಲ್ಲಾ ಮ್ಯಾಚ್ಗಳಲ್ಲೂ ಕೂಡ ನ್ಯೂಜಿಲೆಂಡ್ ಚೇಸ್ ಮಾಡಿ ಗೆದ್ದಿದ್ದೇ ಹೆಚ್ಚು. ಅವರ ಚೇಸಿಂಗ್ ರೇಟ್ ತುಂಬಾ ಚೆನ್ನಾಗಿತ್ತು. ಹೀಗಾಗಿ ಅವರು ಅದೇ ಆಯ್ಕೆಯನ್ನ ಮಾಡ್ಕೊಂಡ್ರು. ಆದ್ರೆ ಮಿತ್ರರೇ, ಫೈನಲ್ ಪಂದ್ಯ ಇದೆಯಲ್ಲ, ಇದರಲ್ಲಿ ಎಕ್ಸ್ಟ್ರಾ ಒತ್ತಡ ಇರುತ್ತೆ. ಇದು ಮಾಮೂಲಿ ಪಂದ್ಯದಂತಲ್ಲ. ನಮ್ಮ ಟ್ರ್ಯಾಕ್ ರೆಕಾರ್ಡ್ ಏನೇ ಇರಬಹುದು, ಮೊದಲು ಬ್ಯಾಟ್ ಮಾಡಿದಂಥವರು ಒಂದು ದೊಡ್ಡ ಸ್ಕೋರ್ ಅನ್ನ ಕಲೆ ಹಾಕಿದ್ರು ಅಂತಂದ್ರೆ ಆ ಸ್ಕೋರ್ ಬೋರ್ಡ್ ಒತ್ತಡ ಇರುತ್ತಲ್ಲ, ಅದು 12th ಮ್ಯಾನ್ ಆಗಿ ಎದುರಾಳಿಗಳ ಜೊತೆಗೆ ನಿಂತ್ಕೊಂಡಿರುತ್ತೆ. ಆದರೂ ನ್ಯೂಜಿಲೆಂಡ್ ಕ್ಯಾಪ್ಟನ್ಗೆ ಏನು ಕಾನ್ಫಿಡೆನ್ಸ್ ಇತ್ತು ಕೇಳಿದ್ರೆ, ಈ ಹಿಂದೆ ಸೌತ್ ಆಫ್ರಿಕಾ ವಿರುದ್ಧ ಆಡದಂತಹ ಸೆಮಿಫೈನಲ್ ಪಂದ್ಯದಲ್ಲಿ ಅದ್ಭುತವಾಗಿ ಚೇಸ್ ಮಾಡಿದ್ರು. ಆರಂಭಿಕರಿಬ್ಬರೂ ಕೂಡ ಹೊಡಿ ಬಡಿ ಆಟ ಆಡಿ ನ್ಯೂಜಿಲೆಂಡ್ ಆತ್ಮವಿಶ್ವಾಸವನ್ನ ಗಗನಕ್ಕೇರಿಸ್ಬಿಟ್ಟಿದ್ರು. ಕೇವಲ ಸೌತ್ ಆಫ್ರಿಕಾ ಮ್ಯಾಚ್ ಮಾತ್ರ ಅಲ್ಲ, ಇಡೀ T20 ವರ್ಲ್ಡ್ ಕಪ್ ಜರ್ನಿಯಲ್ಲಿ ನ್ಯೂಜಿಲೆಂಡ್ನ ಆರಂಭ ಬಹಳ ಅದ್ಭುತವಾಗೇ ಇತ್ತು. ಹೀಗಾಗಿ ನಾವು ಚೇಸ್ ಮಾಡಿಯೇ ವಿನ್ ಆಗ್ತೀವಿ ಅಂತ ಅವರು ತೀರ್ಮಾನ ಮಾಡ್ತಾರೆ. ಈ ಅವಕಾಶವನ್ನ ಭಾರತ ಬಹಳ ಯಶಸ್ವಿಯಾಗಿ ಬಳಸಿಕೊಳ್ಳುತ್ತೆ. ಟಾಸ್ನಲ್ಲಿ ಸೋತ್ರೂ ಕೂಡ ಮೊದಲು ಬ್ಯಾಟಿಂಗ್ ಪಡೆದುಕೊಂಡಂತಹ ಭಾರತಕ್ಕೆ ಆರಂಭದಲ್ಲೇ ಯಶಸ್ಸು ಸಿಗುತ್ತಲೇ ಹೋಗುತ್ತೆ. ನಿಮಗೆಲ್ಲ ಗೊತ್ತು, ಸಂಜು ಸ್ಯಾಮ್ಸನ್ ಆಟದ ಬಗ್ಗೆ ನಾನೇನು ಹೇಳೋದೇ ಬೇಡ. ಇವತ್ತು ಭಾರತ ವಿಶ್ವಕಪ್ ಅನ್ನ ಗೆದ್ದಿದೆ ಅಂತಂದ್ರೆ ಅದರ ಕಂಪ್ಲೀಟ್ ಕ್ರೆಡಿಟ್ ಸಂಜು ಸ್ಯಾಮ್ಸನ್ಗೆ ಹೋಗಲೇಬೇಕು. ವೆಸ್ಟ್ ಇಂಡೀಸ್ ವಿರುದ್ಧ ನಿರ್ಣಾಯಕ ಪಂದ್ಯದಲ್ಲಿ ಅವರು ಆಡದಂತಹ ಆಟ ಇದೆಯಲ್ಲ, ಅದನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಹೀಗಾಗಿ ದೊಡ್ಡ ಕ್ರೆಡಿಟ್ ಸಂಜು ಸ್ಯಾಮ್ಸನ್ಗೆ ಹೋಗಲೇಬೇಕು. ಫೈನಲ್ ಪಂದ್ಯದಲ್ಲೂ ಕೂಡ ಸಂಜು ಅದೇ ಆಟವನ್ನು ಮುಂದುವರೆಸಿದ್ರು. ಬಹಳ ಉತ್ತಮವಾದಂತಹ ಆರಂಭ ಭಾರತಕ್ಕೆ ಸಿಕ್ತು. ಭಾರತಕ್ಕೆ ನಿನ್ನೆ ಆದಂತಹ ಅತಿ ದೊಡ್ಡ ಬೆನಿಫಿಟ್ ಏನು ಕೇಳಿದ್ರೆ, ಈ ಎಂಟೈರ್ ಸೀರೀಸ್ನಲ್ಲಿ ಕೈ ಕೊಟ್ಟಿದ್ದಂತಹ ಅಭಿಷೇಕ್ ಶರ್ಮಾ ನಿನ್ನೆ ಫಾರ್ಮ್ಗೆ ಬಂದರು. ಉತ್ತಮವಾದಂತಹ ಆಟ ಆಡಿದ್ರು. ಶರ್ಮಾ 18 ಬಾಲ್ನಲ್ಲಿ 50 ಕಂಪ್ಲೀಟ್ ಮಾಡಿ ಭಾರತದ ಸ್ಕೋರನ್ನು ಗಗನಕ್ಕೇರುವಂತೆ ಮಾಡಿದ್ರು. 52 ರನ್ಗೆ ಔಟ್ ಆದರೂ ಕೂಡ ಅವರ ಕೆಲಸವನ್ನ ಅವರು ಮುಗಿಸಿದ್ರು. ಅನಂತರ ಬಂದಂತಹ ಇಶಾನ್ ಕಿಶನ್ ಕೂಡ ಅದ್ಭುತವಾಗಿ ಸಂಜು ಜೊತೆಗೆ ಆಡಿದ್ರು.
ಸಂಜು ಸ್ಯಾಮ್ಸನ್ 46 ಬೌಲ್ಗಳಲ್ಲಿ 89 ರನ್ ಸಿಡಿಸಿ ಭಾರತದ ಗೆಲುವಿಗೆ ಭದ್ರ ಬುನಾದಿ ಹಾಕಿದ್ರು. ಅದು ಅಲ್ಲದೆ ಮಿತ್ರರೇ, ನಿನ್ನೆ ಸಂಜು ಸ್ಯಾಮ್ಸನ್ ಅವರ ಆಟವನ್ನು ನೋಡಬೇಕಾಗಿತ್ತು. ಬಹಳ ಖುಷಿ ಆಗುತ್ತೆ. ಒಂದೇ ಒಂದು ಕೆಟ್ಟ ಹೊಡೆತಕ್ಕೆ ಅವರು ಕೈ ಹಾಕಿರಲಿಲ್ಲ. ಬಹಳ ಜವಾಬ್ದಾರಿಯುತವಾಗಿ ಆಡ್ತಾ ಇದ್ರು. ಒಂದು ಕಡೆ ಅಭಿಷೇಕ್ ಶರ್ಮಾ ಹೊಡಿ ಆಟ ಆಡ್ತಾ ಇದ್ರು, ಇನ್ನೊಂದು ಕಡೆ ಇಶಾನ್ ಕಿಶನ್ ಕೂಡ ಅದೇ ವೇಗದಲ್ಲಿ ಆಟ ಆಡೋದಕ್ಕೆ ಶುರು ಮಾಡಿದ್ರು. ಆದರೆ ಸಂಜು ಸ್ಯಾಮ್ಸನ್ ತಾಳ್ಮೆಯಿಂದ ಆಟ ಆಡಿ ಯಾವ ಬಾಲ್ಗೆ ದಂಡಿಸಬೇಕು, ಯಾವುದನ್ನ ತಾಳ್ಮೆಯಿಂದ ಆಡಬೇಕು ಅದನ್ನ ಜಡ್ಜ್ ಮಾಡಿ ಆಟ ಆಡಿದ್ದಿದೆಯಲ್ಲ, ಭಾರತದ ಸ್ಕೋರ್ 200ರ ಗಡಿ ದಾಟೋದಕ್ಕೆ ಸಾಧ್ಯ ಆಯಿತು. ಇದರ ನಡುವೆ ಮಿತ್ರರೇ, ನ್ಯೂಜಿಲೆಂಡ್ ಕ್ಯಾಪ್ಟನ್ ಸಾಕಷ್ಟು ಮಿಸ್ ಮಾಡಿಬಿಟ್ರು. ಆರಂಭದಲ್ಲಿ ಯಾವುದೇ ಬೌಲರ್ಗಳನ್ನು ರಿಪೀಟ್ ಮಾಡಲೇ ಇಲ್ಲ. ವಿಕೆಟ್ ಸಿಗುತ್ತೆ, ಒಂದು ಬ್ರೇಕ್ ಥ್ರೂ ಸಿಗುತ್ತೆ ಅಂತ ಹೇಳಿ ಹೊಸ ಬೌಲರನ್ನ ಇಂಟ್ರೊಡ್ಯೂಸ್ ಮಾಡಿದ್ರು. ಆದರೆ ಸಂಜು ಮತ್ತು ಅಭಿಷೇಕ್ಗೆ ಅದು ಯಾವುದೂ ಕೂಡ ಮ್ಯಾಟ್ರೇ ಆಗಿಲ್ಲ. ಅಂತಿಮವಾಗಿ ನ್ಯೂಜಿಲೆಂಡ್ಗೆ ಮ್ಯಾಚ್ನಲ್ಲಿ ಸ್ವಲ್ಪ ಹಿಡಿತ ಬಂದಿದ್ದೆ 14 ಓವರ್ ಆದಮೇಲೆ. ಅಷ್ಟೊತ್ತಿಗಾಗಲೇ ಭಾರತದ ರನ್ 180 ರೀಚ್ ಆಗಿಬಿಟ್ಟಿತ್ತು. ಆನಂತರ ನ್ಯೂಜಿಲೆಂಡ್ಗೆ ಜಿಮಿನಿಷಿಯಂ ಒಂದು ಬ್ರೇಕ್ ಥ್ರೂ ಅನ್ನ ಕೊಡ್ತಾರೆ. ಒಂದೇ ಓವರ್ನಲ್ಲಿ ಪ್ರಮುಖವಾದಂತಹ 3 ವಿಕೆಟ್ ಅನ್ನ ಕೀಳ್ತಾರೆ. ಅದು ಯಾರ್ದು? ಸಂಜು ಸ್ಯಾಮ್ಸನ್, ಇಶಾನ್ ಕಿಶನ್, ಸೂರ್ಯಕುಮಾರ್ ಯಾದವ್. ಅನಂತರ ಹಾರ್ದಿಕ್ ಪಾಂಡ್ಯ, ತಿಲಕ್ ವರ್ಮಾ ಸ್ವಲ್ಪ ಸ್ಲೋ ಆಗಿ ಆಡ್ತಾರೆ. 230, 225ಕ್ಕೆ ನಿಲ್ಲುತ್ತೇನಾ ಟೀಮ್ ಇಂಡಿಯಾದ ಸ್ಕೋರ್ ಅನ್ನುವಂತಹ ಸ್ಥಿತಿ ನಿರ್ಮಾಣ ಆಗಿರುತ್ತೆ. ಆದರೆ ಶಿವಮ್ ದುಬೆ ಬಂದ ಬಳಿಕವಂತೂ ಅವರು ಮ್ಯಾಜಿಕ್ ಮಾಡಿಬಿಡ್ತಾರೆ. ಅಂತಿಮ ಓವರ್ನಲ್ಲಿ 22 ರನ್ ಸಿಡಿಸುವ ಮೂಲಕ ಟೀಮ್ ಇಂಡಿಯಾದ ಸ್ಕೋರನ್ನು 255ಕ್ಕೆ ರೀಚ್ ಮಾಡ್ತಾರೆ. ಶಿವಮ್ ದುಬೆ ಕೇವಲ 8 ಬಾಲ್ನಲ್ಲಿ 28 ರನ್ ಸಿಡಿಸ್ತಾರೆ. 325 ಸ್ಟ್ರೈಕ್ ರೇಟ್. ಅಂತಿಮವಾಗಿ ಭಾರತಕ್ಕದು ತುಂಬ ಹೆಲ್ಪ್ ಆಗುತ್ತೆ. ಸ್ಕೋರ್ ಬೋರ್ಡ್ ಒತ್ತಡ ನ್ಯೂಜಿಲೆಂಡ್ಗೆ ಮತ್ತಷ್ಟು ಹೆಚ್ಚಾಗುವಂತಾಗುತ್ತೆ. ಭಾರತ 255 ರನ್ ಗಳಿಸಿದ್ರೂ ಕೂಡ ನ್ಯೂಜಿಲೆಂಡ್ ಮೇಲೆ ಅದೇನು ದೊಡ್ಡ ಮೊತ್ತ ಅಲ್ಲ ಅನ್ನುವಂತಹ ಸ್ಥಿತಿ ಇತ್ತು. ಯಾಕೆಂದರೆ ನ್ಯೂಜಿಲೆಂಡ್ ಈ ಹಿಂದೆ ಹಾಗೆ ಆಡಿದೆ. ಅವರಲ್ಲೂ ಸಹ ಹೊಡಿ ದಾಂಡಿಗರಿದ್ರು. ಈ ಹಿಂದೆ ಇಂಗ್ಲೆಂಡ್ ವಿರುದ್ಧ ಭಾರತ ಆಡದಂತಹ ರೀತಿ ಇತ್ತಲ್ಲ, ಅದನ್ನು ನೋಡಿದಂತಹ ಸಂದರ್ಭದಲ್ಲಿ ಭಾರತೀಯ ಬೌಲರ್ಗಳು ಸ್ವಲ್ಪ ವೀಕಾಗಿ ಕಾಣ್ತಾ ಇದ್ರು. ಬೂಮ್ರಾ ಬಿಟ್ಟರೆ ಬೇರೆ ಯಾರ ಮೇಲೂ ಕೂಡ ಭಾರತಕ್ಕೆ ಅಷ್ಟಾಗಿ ಕಾನ್ಫಿಡೆನ್ಸೇ ಇರಲಿಲ್ಲ. ಟೀಮ್ ಸೈಫರ್ಟ್, ಫಿನ್ ಆಲನ್ ಆರಂಭಿಕರಾಗಿ ಬಂದು ಕ್ರೀಸ್ಗೆ ಕಚ್ಕೊಂಡ್ಬಿಟ್ರೆ ಚೇಸ್ ಮಾಡೋದೇನು ದೊಡ್ಡ ವಿಚಾರ ಅಲ್ಲ ಅನ್ನುವಂತಹ ಸ್ಥಿತಿ ಇತ್ತು. ಹಾಗೆ ನೋಡೋಕೆ ಹೋದರೆ ನ್ಯೂಜಿಲೆಂಡ್ಗೂ ಕೂಡ ಆರಂಭದ 2 ಓವರ್ನಲ್ಲಿ ಉತ್ತಮವಾದಂತಹ ಆರಂಭ ಸಿಗುತ್ತೆ. ಹಾರ್ದಿಕ್ ಪಾಂಡ್ಯರ 2ನೇ ಓವರ್ನಲ್ಲಿ ಟೀಮ್ ಸೈಫರ್ಟ್ ಸರಿಯಾಗಿ ಚಚ್ಚಿಬಿಡ್ತಾರೆ. ಇದರ ಮಧ್ಯೆ ಒಂದು ಎಡವಟ್ಟು ಬೇರೆ ಆಗ್ಬಿಡುತ್ತೆ. ಅದೇನು ಕೇಳಿದ್ರೆ, ಹರ್ಷದೀಪ್ ಅವರ ಮೊದಲ ಓವರ್ನಲ್ಲೇ ಪಿನ್ ಆಲೆನ್ ಒಂದು ಕ್ಯಾಚ್ ಕೊಡ್ತಾರೆ. ಆದರೆ ಶಿವಮ್ ದುಬೆ ಅದನ್ನು ಡ್ರಾಪ್ ಮಾಡ್ತಾರೆ. ಇದು ಟೀಮ್ ಇಂಡಿಯಾ ಮೇಲೆ ಭಾರಿ ಒತ್ತಡವನ್ನು ಕ್ರಿಯೇಟ್ ಮಾಡುತ್ತೆ. ಯಾಕೆಂತಂದರೆ ಇಂತಹ ಬಿಗ್ ಮ್ಯಾಚ್ಗಳಲ್ಲಿ ಒಂದು ಆಪರ್ಚುನಿಟಿ ಕ್ರಿಯೇಟ್ ಮಾಡೋದೇ ದೊಡ್ಡ ವಿಚಾರ. ಅಂತಹ ಆಪರ್ಚುನಿಟಿಯನ್ನು ಹರ್ಷದೀಪ್ ಕ್ರಿಯೇಟ್ ಮಾಡಿರ್ತಾರೆ. ಆದರೆ ಶಿವಮ್ ದುಬೆಗೆ ಆ ಕ್ಯಾಚ್ ಹಿಡಿಯೋದಕ್ಕೆ ಕಷ್ಟ ಆಗುತ್ತೆ. ಸ್ವಲ್ಪ ಟಫ್ ಇತ್ತು, ಅದು ಬೇರೆ ವಿಚಾರ. ಆದರೂ ಕೂಡ ಹಿಡಿಲಾರದಂತಹ ಕ್ಯಾಚ್ ಏನಲ್ಲ. ಆನಂತರ ಆ ಒತ್ತಡವನ್ನು ನಿವಾರಿಸಿದ್ದು ಅಕ್ಸರ್ ಪಟೇಲ್. ಸೂರ್ಯಕುಮಾರ್ ಅದ್ಭುತವಾದಂತಹ ನಿರ್ಧಾರ ಮಾಡಿ 3ನೇ ಓವರನ್ನು ಅಕ್ಸರ್ ಪಟೇಲ್ಗೆ ಕೊಡ್ತಾರೆ. ಅಕ್ಸರ್ ಪಟೇಲ್ ಪಿನ್ ಆಲೆನ್ ರನ್ನ ಔಟ್ ಮಾಡುವಲ್ಲಿ ಯಶಸ್ವಿ ಆಗ್ತಾರೆ. ಭಾರತ ಬಹಳ ದೊಡ್ಡ ನಿಟ್ಟುಸಿರು ಬಿಡುತ್ತೆ. ಈ ಪಿನ್ ಆಲೆನ್ 9 ರನ್ಗೆ ವಿಕೆಟ್ ಒಪ್ಪಿಸಿದ್ದು ನಿನ್ನೆಯೇ ಮೊದಲು ಅಂತ ಅನ್ಸುತ್ತೆ. ಸೌತ್ ಆಫ್ರಿಕಾ ವಿರುದ್ಧ ಹೇಗೆ ಆಡೋದ್ರು ಅಂತ ನೀವೆಲ್ಲ ನೋಡಿದಿರಿ. ಸೆಂಚುರಿ ಹೊಡೆದ್ಬಿಟ್ಟು ಮ್ಯಾಚ್ ಅನ್ನ ವಿನ್ ಮಾಡಿಸ್ಬಿಟ್ರು. ಅಂತಹ ಪಿನ್ ಆಲೆನ್ 9 ರನ್ನಿಗೆ ಔಟ್ ಆಗ್ತಿದ್ದ ಹಾಗೆ ಇಡೀ ಸ್ಟೇಡಿಯಂ ಕುಣಿದು ಕುಪ್ಪಳಿಸಿ ಬಿಡುತ್ತೆ. ಆದರೆ ಇನ್ನೊಂದು ಕಡೆಯಲ್ಲಿ ಟೀಮ್ ಸೈಫರ್ಟ್ ಇನ್ನೂ ಕೂಡ ಗಟ್ಟಿಯಾಗಿ ನಿಂತ್ಕೊಂಡಿದ್ರು. ಅದಾದ ಬಳಿಕ ಬಂದಿದ್ದು ರವೀಂದ್ರ ಕೂಡ ಒಳ್ಳೆಯ ಅಬಿಲಿಟಿ ಇರುವಂತಹ ಬ್ಯಾಟ್ಸ್ಮನ್. ಆದರೆ ಬೂಮ್ರಾ ಬೌಲ್ಗೆ 6 ಹೊಡೆಯೋದಕ್ಕೆ ಹೋದಂತಹ ರಚಿನ್ ಇಶಾನ್ ಕಿಶನ್ಗೆ ಕ್ಯಾಚ್ ಕೊಟ್ಟು ಔಟ್ ಆಗ್ತಾರೆ. ಅಲ್ಲಿಂದ ನ್ಯೂಜಿಲೆಂಡ್ ಟೀಮ್ ಮೇಲೆ ಒತ್ತಡ ಜಾಸ್ತಿ ಆಗ್ತಲೇ ಹೋಗುತ್ತೆ. ಅನಂತರ ಬಂದಂತಹ ಅಕ್ಸರ್ ಪಟೇಲ್ ಅದ್ಭುತವಾದ ಬೌಲ್ ಮಾಡಿ ಗ್ಲೇನ್ ಫಿಲಿಪ್ಸ್ ರನ್ನ ಬೌಲ್ಡ್ ಮಾಡ್ತಾರೆ. ಫಿಲಿಪ್ಸ್ ಕೇವಲ 5 ರನ್ಗೆ ನಿರ್ಗಮಿಸಬೇಕಾಯಿತು. ಅನಂತರ ಹಾರ್ದಿಕ್ಗೆ ಚಾಶ್ಮನ್ ಕೂಡ ಔಟ್ ಆಗ್ತಾರೆ. ಹೀಗೆ 4 ವಿಕೆಟ್ ಹೋಗಿದ್ರೂ ಕೂಡ ಭಾರತಕ್ಕೆ ಕಂಪ್ಲೀಟ್ ಆಗಿ ಮ್ಯಾಚ್ ಕೈಗೆ ಬಂದಿರಲಿಲ್ಲ. ಯಾಕೆ ಅಂತಂದ್ರೆ ಇನ್ನೊಂದು ಎಂಡ್ನಲ್ಲಿ ಟೀಮ್ ಸೈಫರ್ಟ್ ಹೊಡಿ ಆಟ ಆಡ್ತಾ ಇರ್ತಾರೆ. ಆಲ್ರೆಡಿ 50 ಬೇರೆ ಆಗಿಬಿಡುತ್ತೆ. ಆದರೆ ವರುಣ್ ಚಕ್ರವರ್ತಿ ಮಾಡಿದಂತಹ ದೊಡ್ಡ ಕೆಲಸ ಏನು ಕೇಳಿದ್ರೆ, ಟೀಮ್ ಸೈಫರ್ಟ್ ವಿಕೆಟ್ ಎತ್ತು ಬಿಡ್ತಾರೆ. 26 ಬಾಲಿಗೆ 52 ರನ್ ಗಳಿಸಿ ಉತ್ತಮವಾಗಿ ಆಡ್ತಾ ಇದ್ದಂತಹ ಟೀಮ್ ಸೈಫರ್ಟ್ ವರುಣ್ ಚಕ್ರವರ್ತಿ ಬೌಲ್ನಲ್ಲಿ 6 ಹೊಡೆಯೋದಕ್ಕೆ ಹೋಗಿ ಇಶಾನ್ ಕಿಶನ್ಗೆ ಕ್ಯಾಚ್ ಕೊಡ್ತಾರೆ. ಅಲ್ಲಿಂದ ಮಿತ್ರರೇ ಮ್ಯಾಚ್ ಟೋಟಲಿ ಟರ್ನ್ ಆಯಿತು. ಆನಂತರ ನ್ಯೂಜಿಲೆಂಡ್ ಅವರು ಕೂಡ ಗೆಲ್ಲಬೇಕು ಅಂತ ಆಡಲೇ ಇಲ್ಲ. ಯಾಕೆ ಅಂತಂದರೆ ಅವರಿಗೆ ಕನ್ಫರ್ಮ್ ಆಯಿತು, 72 ರನ್ಗೆ 5 ವಿಕೆಟ್ ಕಳೆದುಕೊಂಡಿದ್ರು 8 ಓವರ್ಗೆ. ಇನ್ನು 12 ಓವರ್ಗೆ 180+ ಗಳಿಸುವಂತಹದ್ದು ಕಷ್ಟ ಅನ್ನುವಂಥದ್ದು ಅರ್ಥ ಆಗಿತ್ತು. ಸ್ಯಾಂಟ್ನರ್ ನಿಂತ್ಕೊಂಡು ಆಡೋದಕ್ಕೆ ಟ್ರೈ ಮಾಡಿದ್ರು. ಆದರೆ ಮಿತ್ರರೇ ಅದು ಯಾವುದೂ ಕೂಡ ವರ್ಕ್ ಆಗುವ ಹಾಗಿರಲಿಲ್ಲ. ಯಾಕೆ ಕೇಳಿದ್ರೆ ಟಾರ್ಗೆಟ್ಗೂ ಬರ್ತಾ ಇರುವಂತಹ ರನ್ಗೂ ಮ್ಯಾಚ್ ಆಗ್ತಾ ಇರಲಿಲ್ಲ. ಅಂತಿಮವಾಗಿ ಭಾರತ 159 ರನ್ಗೆ ನ್ಯೂಜಿಲೆಂಡ್ ಅನ್ನು ಆಲ್ಔಟ್ ಮಾಡುವಲ್ಲಿ ಯಶಸ್ವಿ ಆಗುತ್ತೆ. 14ನೇ ಓವರ್ ಮುಕ್ತಾಯ ಆಗುವ ವೇಳೆಗೆ ಟೀಮ್ ಇಂಡಿಯಾದ ಗೆಲುವು ಕನ್ಫರ್ಮ್ ಆಗಿತ್ತು. ನಿನ್ನೆಯ ಗೆಲುವಿಗೆ ಅವರೇ ಕಾರಣ ಅಂತ ಹೇಳೋದಕ್ಕೆ ಸಾಧ್ಯ ಇಲ್ಲ. ಜೊತೆಗೆ ಈ ವಿಶ್ವಕಪ್ ಗೆಲುವಿಗೂ ಕೂಡ ಅಷ್ಟೇ ಬಹಳ ಒಂದು ಸಾಂಘಿಕವಾದಂತಹ ಆಟ ಕಂಡು ಬಂದಿದೆ. ಎಲ್ಲೆಲ್ಲಿ ತಪ್ಪು ಮಾಡಿದಾರೋ ಅದನ್ನು ತಿದ್ದುಕೊಂಡಿದ್ದಾರೆ. ಟೀಮ್ ಇಂಡಿಯಾದ ಮ್ಯಾನೇಜ್ಮೆಂಟ್ಗೆ ಕಂಪ್ಲೀಟ್ ಕ್ರೆಡಿಟ್ ಅನ್ನು ಕೊಡಲೇಬೇಕು. ಗೌತಮ್ ಗಂಭೀರ್ ಮಾಡಿದಂತಹ ಎಲ್ಲ ಎಕ್ಸ್ಪೆರಿಮೆಂಟ್ಗಳು ಕೂಡ ವರ್ಕೌಟ್ ಆಗಿದೆ. ಕೊನೆಯ 3 ಪಂದ್ಯದಲ್ಲಿ ರಿಂಕು ಸಿಂಗ್ ಅನ್ನ ಬದಿ ಕೂರಿಸಿ ಸಂಜು ಸ್ಯಾಮ್ಸನ್ ಅನ್ನ ತಂದಿದ್ದು ಅದು ತುಂಬಾ ಚೆನ್ನಾಗಿ ವರ್ಕೌಟ್ ಆಗಿದೆ. ಬ್ಯಾಟಿಂಗ್ ಆರ್ಡರ್ನಲ್ಲಿ ಮಾಡಿದಂತಹ ವ್ಯತ್ಯಾಸಗಳು
ಇತಿಹಾಸಗಳು ಕೂಡ ಟೀಮ್ ಇಂಡಿಯಾದ ಕೈ ಹಿಡಿದಿದೆ. ಇದೆಲ್ಲದರ ಕಾರಣದಿಂದಾಗಿ ಭಾರತ ಅಂತಿಮವಾಗಿ ವಿಶ್ವಕಪ್ ಅನ್ನ ಗೆಲ್ಲೋದಕ್ಕೆ ಸಾಧ್ಯ ಆಗಿದೆ. ಇಲ್ಲಿ ಎಲ್ಲರ ಕೊಡುಗೆಯೂ ಕೂಡ ಇದೆ. ಆದರೆ ಕೆಲವರನ್ನ ಪರ್ಟಿಕ್ಯುಲರ್ ಆಗಿ ನೋಟ್ ಮಾಡಲೇಬೇಕು. ಅದರಲ್ಲಿ ನಂಬರ್ 1 ಯಾರು ಕೇಳಿದ್ರೆ ಜಸ್ಪ್ರೀತ್ ಬೂಮ್ರಾ. ನಾನಂತೂ ನನ್ನ ಜೀವಮಾನದಲ್ಲಿ ಅಂತಹ ಒಬ್ಬ ಬೌಲರನ್ನ ನೋಡಲೇ ಇಲ್ಲ. ಅದೇನ್ ಕನ್ಸಿಸ್ಟೆನ್ಸಿ, ಒಂದು ಮ್ಯಾಚ್ನಲ್ಲೂ ಕೂಡ ಬೂಮ್ರಾರಿಂದ ಏನೋ ತಪ್ಪಾಯಿತು ಅಂತ ನೋಡೋದಕ್ಕೆ ಸಿಗೋದೇ ಇಲ್ಲ. ಭಾರತ 2020 ಗೇಮ್ ಆಡ್ತಾ ಇದ್ರೂ ಕೂಡ ಆ 4 ಓವರ್ನಲ್ಲಿ ರನ್ ಬರೋದಿಲ್ಲ ಅಂತ ಫಿಕ್ಸ್ ಆಗಿರಬಹುದು. ಕೇವಲ 16 ಓವರನ್ನು ಮಾತ್ರ ಫೋಕಸ್ ಮಾಡಬೇಕು, ಆ ಪರಿಸ್ಥಿತಿ ಇದೆ. ಬೂಮ್ರಾ ಅಷ್ಟೊಂದು ಚೆನ್ನಾಗಿ ಬೌಲ್ ಮಾಡ್ತಾರೆ. ನಿನ್ನೆಯ ಮ್ಯಾಚ್ನಲ್ಲೂ ಕೂಡ ಅಷ್ಟೇ 4 ಓವರ್ಗೆ 15 ರನ್ನನ್ನು ನೀಡಿ ಪ್ರಮುಖ 4 ವಿಕೆಟನ್ನು ಕೀಳ್ತಾರೆ. ಇದಕ್ಕಿಂತ ಒಬ್ಬ ಬೌಲರ್ ಆಗಿ ಇನ್ನೇನು ಮಾಡೋದಕ್ಕೆ ಸಾಧ್ಯ ಟೀಮ್ಗೆ, ಅದು ಕೂಡ ಅಂತಹ ಬಿಗ್ ಸ್ಕೋರ್ ಮ್ಯಾಚ್ನಲ್ಲಿ. ಸ್ಕೋರ್ ಬೋರ್ಡ್ನಲ್ಲಿ ಜಾಸ್ತಿ ರನ್ ಇದ್ದಂತಹ ಸಂದರ್ಭದಲ್ಲಿ ಎದುರಾಳಿಯೂ ಕೂಡ ಎಷ್ಟಾಗುತ್ತೋ ಅಷ್ಟು ಮುಂದೆ ಮೂವ್ ಮಾಡೋದಕ್ಕೆ ಯತ್ನ ಮಾಡ್ತಾ ಇರ್ತಾರೆ. ಹೀಗಾಗಿ ಬೌಲರ್ಗಳಿಗೆ ಸಹಜವಾಗಿ ಒತ್ತಡ ಕ್ರಿಯೇಟ್ ಆಗುತ್ತೆ. ಅಂತಹ ಒತ್ತಡದಲ್ಲೂ ಕೂಡ ಬೂಮ್ರಾ ಮಾಡಿದಂತಹ ಮ್ಯಾಜಿಕ್ ಸ್ಪೆಲ್ ಇದೆಯಲ್ಲ, ಇದನ್ನು ಯಾವತ್ತೂ ಕೂಡ ಮರೆಯೋದಕ್ಕೆ ಸಾಧ್ಯ ಇಲ್ಲ. ಓವರ್ ಆಲ್ ಆಗಿ ಇಡೀ ಟೂರ್ನಮೆಂಟ್ನಲ್ಲಿ ಬೂಮ್ರಾ ಮತ್ತೊಮ್ಮೆ ಭಾರತದ ಅಸೆಟ್ ಅಂತ ಪ್ರೂವ್ ಮಾಡಿದ್ದಾರೆ. ಇನ್ನು ಸಂಜು ಸ್ಯಾಮ್ಸನ್ ಬಗ್ಗೆ ಹೇಳಬೇಕಾ? ಆರಂಭದಲ್ಲಿ ಅವರು ಫಾರ್ಮ್ನಲ್ಲಿಲ್ಲ ಅಂತ ಬದಿ ಕೂರಿಸಲಾಗಿತ್ತು. ಟೀಮ್ ಇಂಡಿಯಾದಲ್ಲಿ ಜಾಗ ಇಲ್ಲ ಅಂತ ಕೂಡ ಹೇಳ್ತಾ ಇದ್ರು. ಆರಂಭದಲ್ಲಿ ಇಶಾನ್ ಕಿಶನ್, ಅಭಿಷೇಕ್ ಶರ್ಮಾ ಇಬ್ರು ಇದ್ದಾರೆ, ಎಲ್ಲಿಗೆ ತರೋದು ಅವರನ್ನ ಅಂತ. ಆದರೆ ಅಭಿಷೇಕ್ ಶರ್ಮಾ ಫೇಲ್ಯೂರ್ ಆದ ಕಾರಣದಿಂದಾಗಿ ಸಂಜುಗೊಂದು ಆಪರ್ಚುನಿಟಿ ಕ್ರಿಯೇಟ್ ಆಯಿತು. ಅದನ್ನು ಬಹಳ ಯಶಸ್ವಿಯಾಗಿ ಬಳಸ್ಕೊಂಡ್ರು. ವೈಯಕ್ತಿಕವಾಗಿ ಮಾತ್ರ ಅಲ್ಲ, ಟೀಮ್ಗೂ ಕೂಡ ದೊಡ್ಡ ಅಸೆಟ್ ಆಗಿ ಕೆಲಸ ಮಾಡಿದ್ರು. ಟೀಮ್ ಇವತ್ತು ಗೆಲ್ಲೋದಕ್ಕೆ ಅವರೇ ಕಾರಣ ಆದ್ರು. ಇನ್ನು ಶಿವಮ್ ದುಬೆ ಕೂಡ, ಅವರ ಬೌಲಿಂಗ್ ಅಷ್ಟು ಶಾರ್ಪ್ ಆಗಿ ಇಲ್ಲದೆ ಇರಬಹುದು, ಆದರೆ ಬ್ಯಾಟಿಂಗ್ನಲ್ಲಿ ನಾನೊಬ್ಬ ನಂಬಿಕಸ್ಥ ಬ್ಯಾಟ್ಸ್ಮನ್, ನನ್ನ ಮೇಲೆ ಭರವಸೆ ಇಡಬಹುದು ಅನ್ನೋದನ್ನ ಅವರು ಪ್ರೂವ್ ಮಾಡಿದ್ದಾರೆ. ಇನ್ನು ಸೂರ್ಯಕುಮಾರ್ ಯಾದವ್ ಫೈನಲ್ ಪಂದ್ಯದಲ್ಲಿ ಶೂನ್ಯ ಸಾಧನೆ ಮಾಡಿರಬಹುದು, ಆದರೆ ಅವರ ಕ್ಯಾಪ್ಟನ್ಸಿ ಮಾತ್ರ ಅದ್ಭುತ. ಒಬ್ಬ ಕ್ಯಾಪ್ಟನ್ ಆಗೋದಕ್ಕೆ ಡಿಸರ್ವ್ ಅನ್ನೋದನ್ನ ಅವರು ಸಾಬೀತು ಮಾಡಿದ್ದಾರೆ. ನಿನ್ನೆ ಮ್ಯಾಚ್ ಬಳಿಕ ಎಷ್ಟೋ ಹಿರಿಯ ಆಟಗಾರರನ್ನ ನಾನು ಕೇಳಿದೆ. ಅಂತಹ ಒತ್ತಡದ ಮ್ಯಾಚ್ನಲ್ಲಿ ಸೂರ್ಯ ತೆಗೆದುಕೊಂಡಂತಹ ಕೆಲ ನಿರ್ಧಾರಗಳಿದೆಯಲ್ಲ, ಇದು ನ್ಯೂಜಿಲೆಂಡ್ ಅವರಿಗೆ ಎಲ್ಲೂ ಕೂಡ ಸಣ್ಣ ಆಪ್ಷನ್ ಅನ್ನ ಕೂಡ ಕೊಟ್ಟಿಲ್ಲ. ಬೌಲಿಂಗ್ ಅನ್ನ ಅಷ್ಟು ಚೆನ್ನಾಗಿ ರೊಟೇಟ್ ಮಾಡಿದ್ರು, ಜೊತೆಗೆ ಒಂದೆರಡು ಮಿಸ್ ಫೀಲ್ಡ್ ಆದಂತಹ ಸಂದರ್ಭದಲ್ಲೂ ಕೂಡ ಬಹಳ ಕಾಮ್ ಆಗಿ ತೆಗೆದುಕೊಂಡ್ರು. ದೊಡ್ಡ ಮ್ಯಾಚು, ಒತ್ತಡ ಇದೆ ಅಂತ ಹೇಳಿ ಟೀಮ್ ಮೇಟ್ಸ್ಗೆ ಆ ಒತ್ತಡವನ್ನ ಪಾಸ್ ಆನ್ ಮಾಡಿಲ್ಲ. ಇದು ಒಬ್ಬ ನಾಯಕನ ನಿಜವಾದ ಗುಣ. ಒಟ್ಟಿನಲ್ಲಿ ಮಿತ್ರರೇ, ಪ್ಲೇಯಿಂಗ್ 11 ನಲ್ಲಿ ಇದ್ದವರು ಮಾತ್ರ ಅಲ್ಲ, ಅವ್ರ ಜೊತೆಗಿದ್ದಂತಹ ಸಪೋರ್ಟಿಂಗ್ ಸ್ಟಾಫ್ಸ್ ಏನಿದ್ದಾರೆ ಎಲ್ಲರೂ ಸೇರಿ ಈ ಒಂದು ವರ್ಲ್ಡ್ ಕಪ್ ನ ಗೆಲುವಿನಲ್ಲಿ ದೊಡ್ಡ ಪಾತ್ರವನ್ನ ನಿಭಾಯಿಸಿದ್ದಾರೆ. ಭಾರತ ನಿಜವಾಗ್ಲೂ ಕೂಡ ಇತಿಹಾಸವನ್ನ ನಿರ್ಮಿಸಿದೆ. 3 T20 ವಿಶ್ವಕಪ್ ಅನ್ನ ಗೆದ್ದಂತಹ ಏಕೈಕ ತಂಡ ಭಾರತ ಆಗಿದೆ. ಅಷ್ಟು ಮಾತ್ರ ಅಲ್ಲ, ಸತತ 2 ವಿಶ್ವಕಪ್ ಅನ್ನ ಗೆದ್ದಂತಹ ತಂಡವೂ ಕೂಡ ಭಾರತ ಆಗಿದೆ. ನಾವು ಚಿಕ್ಕವರಿದ್ದಾಗ ಇಂತಹ ಸಾಧನೆಯನ್ನು ಆಸ್ಟ್ರೇಲಿಯಾ ಮಾಡ್ತಾ ಇತ್ತು. ನಮಗೆ ನೋಡಿ ಹೊಟ್ಟೆ ಉರಿತಾ ಇತ್ತು, ಏನು ನಮ್ಮ ಟೀಮ್ನಲ್ಲಿ ಎಲ್ಲವೂ ಚೆನ್ನಾಗಿದೆಯಲ್ಲ, ಆದರೆ ಆಸ್ಟ್ರೇಲಿಯಾದವರು ಗೆಲ್ತಾ ಇದ್ದಾರಲ್ಲ ಈ ಥರ ಅಂತ. ಆದರೆ ಇವತ್ತು ಆ ಸಾಧನೆಯನ್ನು ಭಾರತ ಮಾಡ್ತಿರೋದನ್ನು ನೋಡಿದ್ರೆ ಅದೆಂತಹ ಖುಷಿಯಾಗತ್ತೆ ಅಂತ ಹೇಳೋದಕ್ಕಂತೂ ಸಾಧ್ಯ ಇಲ್ಲ. ನ್ಯೂಜಿಲೆಂಡ್ ಟೀಮ್ ಇದೆಯಲ್ಲ, ಒಂದು ಉತ್ತಮವಾದಂತಹ ಟೀಮ್, ಆದರೆ ನಿನ್ನೆ ಅವರಿಗೆ ಒಂದು ಕೆಟ್ಟ ದಿನ ಅಷ್ಟೇ. ಅವರಿಗೆ ಯಾವುದೇ ಪ್ರಯೋಗ ಕೈ ಹಿಡಿದೇ ಇರೋದನ್ನು ನೋಡಿದ್ರೆ ಅರ್ಥ ಆಗುತ್ತೆ ಅವ್ರಿಗೆ ಲಕ್ ಇರಲಿಲ್ಲ ಅಂತ. ಅವರೇನು ಅಚಾನಕ್ಕಾಗಿ ಫೈನಲಿಗೆ ಬಂದವರಲ್ಲ, ಅದಕ್ಕೆ ಅವರು ಡಿಸರ್ವ್ ಆಗಿದ್ರು. ತುಂಬ ಟಫ್ ಟೀಮೇ ಆಗಿದ್ರು, ತುಂಬ ಅರ್ಹತೆ ಇಟ್ಕೊಂಡೇ ಅವರು ಫೈನಲನ್ನು ಪ್ರವೇಶ ಮಾಡಿದ್ರು. ಫೈನಲ್ನಲ್ಲೂ ಕೂಡ ಒಂದು ಉತ್ತಮ ಗೇಮ್ ಆಡೋದಕ್ಕೆ ಸಿದ್ಧರಾಗಿದ್ರು. ಆದರೆ ಬ್ಯಾಡ್ ಲಕ್, ಏನು ಮಾಡೋಕ್ಕಾಗತ್ತೆ, ಒಬ್ಬರೇ ಗೆಲ್ಲೋದಕ್ಕೆ ಸಾಧ್ಯ ತಾನೆ. ಹೀಗಾಗಿ ನಾನು ನ್ಯೂಜಿಲೆಂಡ್ ಟೀಮ್ಗೂ ಕೂಡ ಶುಭ ಹಾರೈಸ್ತೀನಿ. ಮಿತ್ರರೇ, ನಿನ್ನೆಯ ಮ್ಯಾಚ್ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕಮೆಂಟ್ ಮಾಡುವ ಮೂಲಕ ನಮಗೆ ತಿಳಿಸಿ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ. ಜೊತೆಗೆ ನೀವಿನ್ನೂ ನಿಮ್ಮ ನೆಚ್ಚಿನ ಸಂಸ್ಕಾರ ಸೌರಭ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಮುಂದಿನ ಎಲ್ಲ ಅಪ್ಡೇಟ್ಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಒತ್ತಿ.